ಇದ್ರ ಮಧ್ಯೆ ಎಲ್ಲರಿಗೂ ಇದ್ದದ ಕನ್ಫ್ಯೂಷನ್ ಏನಂತಂದರೆ ಮೈ ನೇಮ್ ಇಸ್ ಸಿದ್ದೇಗೌಡ ಅಂತ ಅಂದ್ಬಿಟ್ಟು ಒಂದು ಸಿನಿಮಾ ಅನೌನ್ಸ್ ಆಗುತ್ತೆ ಅಂದರೆ ಟೈಟಲ್ ಲಾಂಚ್ ಆಗಿರುತ್ತೆ. ಇದೇ ಅಯೋಗ್ಯದ ಸಿಕ್ವಲ್ ಅಂತ ಆಗ್ಬಿಟ್ಟಿತ್ತು, ಎಲ್ಲ ಅನ್ಕೋಬಿಟ್ಟಿದ್ರು. ಸೊ ಇದಕ್ಕೂ ಸಂಬಂಧ ಇದೆಯಾ ಇಲ್ವಾ ಅಂತ? ಇಲ್ಲ, ಅದು ಮೈ ನೇಮ್ ಇಸ್ ಸಿದ್ದೇಗೌಡ ಟೈಟಲ್ ಇಟ್ಕೋಬೋದು, ಸೀಕ್ವೆಲ್ ಮಾಡೋಕ್ಕಲ್ಲ. ಬಿಕಾಸ್ ಆಫ್ ಅದು ಒಂದು ರೈಟ್ಸ್ ಅಂತ ಇರುತ್ತೆ. ಕತೆ ರೈಟ್ಸ್ ಅಂದರೆ ಒಬ್ಬ ನಿರ್ದೇಶಕನ ಅದು ಅವಲಂಬಿತ ಆಗಿರುತ್ತೆ. ಈಗ ನಾವು ಬಿಟ್ಕೊಂಡಾಗ ಮಾತ್ರ ಅದು ಯಾರು ಹಾಕೊಂಡು ಸತೀಶ್ ಸರ್ ಮಾಡ್ತಾರಲ್ಲ ಅದು ಮಾಡ್ಬೋದು. ಇಲ್ಲ ನಾನು ಅದು ಸಿದ್ದೇಗೌಡ ಮಾಡ್ಕೋತೀನಿ ಅಂದರೆ ಮಾಡ್ಕೋಬೋದು, ಟೈಟ್ಲ್ ಇಟ್ಕೋಬೋದು. ಹಳ್ಳಿಲಿ ಬೇರೆ ಒಂದು ಕತೆ ಹೇಳ್ಬೋದು. ಈ ಕತೆ ನಾನೇ ಆಗಲಿ ಈಗ ಬೇರೆಯವ್ರ ಹತ್ರ ಇದ್ದಾಗ ನಾನು ಆ ಪಾತ್ರದ ಟೈಟ್ಲ್ ಎತ್ಕೊಂಡು ಇಟ್ಕೋಬೋದೇ ಹೊರತು ಮಾಡೋಕ್ಕಾಗಲ್ಲ. ಅದು ಕೃತಿ ಅಂತ ಹೇಳ್ತೀವಿ. ಈಗ ಟೈಟ್ಲ್ ರಿಜಿಸ್ಟ್ರೇಷನ್ ಹಂಗೆ ಹೇಳ್ತೀವಿ, ಆ ಕತೆ ರಿಜಿಸ್ಟ್ರೇಷನ್ ಅಂತ ಹೇಳ್ತೀವಿ. ಅದನ್ನು ಆಯ್ತಾ ಹಂಗೆ ಅದಾಗಲಿ. ಸತೀಶ್ ಸರ್ಗೆ ನನಗೆ ಗೊತ್ತು, ನನ್ನ ಹತ್ರ ಸಾಕಷ್ಟು ಸಲ ಡಿಸ್ಕಷನ್ ಮಾಡಿದ್ದಾರೆ. ಮೈ ನೇಮ್ ಇಸ್ ಸಿದ್ದೇಗೌಡ ಮಾಡ್ತೀನಿ ಕಣೋ, ನಾನೇ ಮಾಡ್ತೀನಿ ಅದನ್ನು ಡೈರೆಕ್ಷನು. ಅದು ಸರ್ ಮಾಡಿ ಸರ್, ನಿಮಗೆ ಸೊಗಡು ಗೊತ್ತಿದೆ, ಯಾಕೆ ಮಾಡಬಾರ್ದು ಅಲ್ವಾ? ವಿಜಯ್ ಸರ್ ಮಾಡಿದ್ದಾರೆ, ಸಾಕಷ್ಟು ಜನ ಹೀರೋಗಳು ಅವರೇ ಡೈರೆಕ್ಷನ್ ಮಾಡ್ಕೊಂಡು ಗೆಲ್ತಾ ಇದ್ದಾರೆ, ಮಾಡಲಿ. 4 ಜನಕ್ಕೆ 400 ಜನ ಊಟ ಮಾಡ್ತಾ ಇಂಡಸ್ಟ್ರಿಯಲ್ಲಿ, ಅದಕ್ಕೂ ಯೋಗ್ಯಕ್ಕೂ ಸಂಬಂಧ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಇದ್ರ ಜೊತೆಗೆ ರಚಿತಾ ಅವರಿಗೆ ಹೊಸದೊಂದು ಬಿರುದನ್ನು ಕೊಟ್ಟಿರೋಂಥದ್ದು ಸ್ಯಾಂಡಲ್ವುಡ್ ಲೇಡಿ ಸೂಪರ್ ಸ್ಟಾರ್ ಅಂತ. ಸೊ ಈ ಮೂಲಕ ಸೂಪರ್ ಸ್ಟಾರ್ ಆಗಿ ಬರ್ತಾ ಇರೋಂಥದ್ದು ರಚಿತಾ ಅವರು. 10 ವರ್ಷಗಳ ಕಾಲ ರಚಿತಾ ಮೇಡಮ್ ಅವರು ಯಶಸ್ವಿ ನಟಿಯಾಗಿ ನಂಬರ್ 1 ಸ್ಥಾನದಲ್ಲಿ ಇವತ್ತಿಗೂ ಇದ್ದಾರೆ. ಓಕೆನಾ? ಎಲ್ಲ ಹೀರೋಗಳ ಜೊತೆನೂ ಮಾಡಿದ್ದಾರೆ. ಅವ್ರಿಗೆ ಅರ್ಹವಾಗಿ ಸಲ್ಲಬೇಕಾದಂಥ ಗೌರವ ಟೈಟಲ್ ಅದು ಸ್ಯಾಂಡಲ್ವುಡ್ ಲೇಡಿ ಸೂಪರ್ ಸ್ಟಾರ್ ಅಂತ. ಓಕೆನಾ? ಯಾಕೆ ಹೇಳ್ತೀನಿ ಅಂದರೆ ಮಾಲಾಶ್ರೀ ಮೇಡಮ್ 10 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ. ರಮ್ಯಾ ಅವರು, ರಾಧಿಕಾ ಪಂಡಿತ್ ಮೇಡಮ್ ಅವರು, ರಕ್ಷಿತಾ ಮೇಡಮ್ ಅವರು, ಇವರೆಲ್ಲರೂ ಆ ಸಾಲಿಗೆ ಇವರು ಸೇರ್ತಾರೆ. ಓಕೆ, ಒಬ್ಬೊಬ್ಬರದ್ದು ಒಂದು ಬೇರೆ ಬೇರೆ ರೀತಿ ಬಿರುದುಗಳಿದೆ. ನಮ್ಮ ಪಕ್ಕದ ಇಂಡಸ್ಟ್ರಿ, ತೆಲುಗು ಇಂಡಸ್ಟ್ರಿ ನಯನತಾರ ಇದ್ದಾರೆ ಲೇಡಿ ಸೂಪರ್ ಸ್ಟಾರ್ ಅಂತ. ಯಾಕೆ 10 ವರ್ಷಗಳ ಕಂಪ್ಲೀಟ್ ಮಾಡಬೇಕು? 1-2 ವರ್ಷಕ್ಕೆ ಇಲ್ಲಿ ಹೀರೋಯಿನ್ಗಳು ಇವತ್ತು ಡಮ್ ಅಂತ ಸಾಕು ಅಂದ್ಬಿಟ್ಟು ಇಂಡಸ್ಟ್ರಿ ಮದುವೆ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅದರಲ್ಲೂ ಸುಧಾ ಸಾಕಷ್ಟು ಸ್ಕ್ರಿಪ್ಟ್ಗಳು ಬಿಡುವಿಲ್ದೇ ಇವತ್ತು ಸಕ್ಸಸ್ಫುಲ್ ನಟಿಯಾಗಿ ನಂಬರ್ 1 ಸ್ಥಾನದಲ್ಲಿ ಕಾಪಾಡ್ಕೊಂಡು ಹೋಗ್ತಾರವ್ರಿಗೆ. ನನಗೆ ಏನೋ ಒಂದು ಮಾಡಬೇಕು ಅನ್ನೋದು ಒಂದು ಇತ್ತು. ಯಾಕಂದರೆ ಅಯೋಗ್ಯ ಟೈಮಲ್ಲಿ ನಂಗೆ ತುಂಬಾ ಅವ್ರು ಭಾಳ ಹೆಲ್ಪ್ ಮಾಡಿದರು, ಡೇಟ್ಸ್ ಕೊಟ್ಟು ಎಲ್ಲನೂ. ಇವತ್ತು ಇದ್ದಾರೆ. ಆವಾಗ ಯೋಚನೆ ಬಂದಿದೆ, ಯಾಕೆ ಇದು ಸ್ಯಾಂಡಲ್ವುಡ್ ಲೇಡಿ ಸೂಪರ್ ಸ್ಟಾರ್ ಕೊಡಬಾರ್ದು ಅಂತ. ಆ ಪ್ರಶ್ನೆಪಟ್ಟಾಗ ಬೇಡ ಮಹೇಶ್ ಪ್ಲೀಸ್ ಅಂತ ಇದ್ರು. ನಾನು ಡಿಂಪಲ್ ಕ್ವೀನ್ ಆಗಿರ್ತೀನಿ ಫ್ಯಾನ್ಸ್ಗೆ. ಫಸ್ಟ್ ಟೈಮ್ ಈ ಟೈಟ್ಲ್ ಕೇಳಿದಾಗ ಏನಂತಂದ್ರು ಅವ್ರ ಕಡೆ? ಬೇಡ ಅಂದರು ಅವರು. ಬೇಡ ದಯವಿಟ್ಟು ನನ್ನ ಕಿವಿಗೆ ಹಾಕ್ಬೇಡಿ ಇದನ್ನು ಅಂದರು. ನಾನು ನನ್ನ ತಂಡ ಕನ್ವೆ ಮಾಡಿದವ್ರಿಗೆ, ಇಲ್ಲ ಒಬ್ಬರು ಸಲ್ಲಬೇಕಾದಂಥ ಗೌರವ ಒಂದು ಚೇಂಜ್ ಅವರಂತ ಫ್ಯಾಮಿಲಿ ಜೊತೆ ಮಾತಾಡಿದ್ರು. ಆಮೇಲೆ ಇಲ್ಲ ಓಕೆ ಎಲ್ಲರೂ ಒಪ್ತಾ ಇದ್ದಾರೆ ಅಂದಮೇಲೆ ಏನೋ ಒಂದು ಅಜಯ್ ನಿರ್ಣಯ ಅಂತ ಅವರು ಅಕ್ಸೆಪ್ಟ್ ಮಾಡಿದ್ರು. ಅದಕ್ಕೆ ಅಂತಲೇ ಆ ಶಾರ್ಟ್ನ ನಾನು ತೆಗೆದಿದ್ದು. ಟಾಪ್ ಆ್ಯಂಗಲಲ್ಲಿ ಆ ಟೈಟಲ್ ಮೇಲೆ ಅವ್ರು ನಡ್ಕೊಂಡು ಹೋಗ್ಬೇಕಾದ್ರೆ ಆ ಸ್ಯಾರಿ ಸೆರ್ಗು ಅವ್ರ ಮೇಲೆ, ಅದ್ರ ಮೇಲೆ ಲೇಡಿ ಸೂಪರ್ ಸ್ಟಾರ್ ಅನ್ನೋದು ಅವ್ರು ನಡ್ಕೊಂಡು ಹೋಗ್ಬೇಕು, ಅದು ರಿಜಿಸ್ಟರ್ ಆಗಬೇಕು ಕಣ್ಣಿಗೆ ಎಲ್ರಿಗೂ ಅಂತ. ಇವತ್ತು ಯಾರೇ ಯೂಟ್ಯೂಬು ಸೋಷಿಯಲ್ ಮೀಡಿಯಾ ಅದನ್ನೇ ಬಳಸ್ತಾ ಇದ್ದಾರೆ. ಓಕೆನಾ? ಡಿಂಪಲ್ಗೂ ಇದ್ದೇ ಇರುತ್ತೆ. ಅದಕ್ಕೆ ಇವತ್ತಿಂದ ಈ ಸಿನಿಮಾದಿಂದ ಅವರು ಸ್ಟ್ಯಾಂಡರ್ಡ್ ಲೇಡಿ ಸೂಪರ್ ಸ್ಟಾರ್ ಆಗ್ತಾರೆ. ನನಗಾಗಲಿ ಭಾಳ ಖುಷಿ ಇದೆ, ಅವರು ಖುಷಿ ಪಟ್ಟಿದ್ದಾರೆ, ಅದು ನಮಗೊಂದು ಖುಷಿ. ಇನ್ನು ಮುಹೂರ್ತ ಯಾವಾಗ ಪ್ಲಾನ್ ಮಾಡ್ಕೊಂಡಿದ್ರೆ, ಯಾವಾಗಿಂದ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ? 11ನೇ ತಾರೀಕು ಬುಧವಾರ ಇದೇ ತಿಂಗಳು ಡಿಸೆಂಬರ್ ಮುಹೂರ್ತ ಆಗುತ್ತೆ. 12ನೇ ತಾರೀಕಿಂದ ಶೂಟಿಂಗು, ಕಂಟಿನ್ಯೂಷನ್ ಮಾರ್ಚ್ 22 ಕುಂಬಳಕಾಯಿ ಆಗುತ್ತೆ ಪಿಕ್ಚರು. ನಾನ್ ಸ್ಟಾಪ್ ಹಂಗೆ ಶೂಟಿಂಗ್ ನಡೆಯುತ್ತೆ. ಮಧ್ಯೆ 3-4 ದಿನ ಅಷ್ಟೇ ಗ್ಯಾಪು. ಸ್ಕ್ರಿಪ್ಟು, ಡೈಲಾಗ್, ಮ್ಯೂಸಿಕ್ ಪ್ರತಿಯೊಂದು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲ ಬುಲೆಟ್ಗಳು ತುಂಬ್ಕೊಂಡಿದ್ದೀವಿ ಅಷ್ಟೇ. ಇವಾಗ ಹೋಗಿ ಹೊಡಿಯೋದಷ್ಟೇ ಬಾಕಿ ಇರೋದು. ಕ್ಯಾಪ್ಚರಿಂಗ್ ಟೈಮ್ ಇಲ್ಲೆಲ್ಲ ವೆದರ್ ತುಂಬ ಚೆನ್ನಾಗಿದೆ ನನಗೆ. ಮಿಸ್ಟ್ ಆ್ಯಂಡ್ ಈ ಸಂಕ್ರಾಂತಿ ಟೈಮಲ್ಲಿ ಆ ಲೈಟಿಂಗೇ ತುಂಬ ಚೆನ್ನಾಗಿರುತ್ತೆ ನಮಗೆ. ಆ ಲೈಟಿಂಗಲ್ಲೇ ಮಾಡಬೇಕು ಇದನ್ನು. ಹಳ್ಳಿನ ನೀವು ಆ ಲೈಟಿಂಗಲ್ಲಿ ನೋಡಬೇಕು, ಗೋಲ್ಡನ್ ಲೈಟ್ ಕಾಣುತ್ತೆ ನಿಮಗೆ. ಸಂಕ್ರಾಂತಿ ಟೈಮ್ ಅಂದರೆ ಆ ಸೂರ್ಯ ಪಥಚಂದ್ರ ಆದಾಗ ಒಂದು ಲೈಟ್ ಸಿಗುತ್ತೆ ನಮಗೆ. ಆವಾಗ ಹಳ್ಳಿ ವಾತಾವರಣ ಬೇರೆ ಥರನೇ ಕಾಣುತ್ತೆ. ಸುಗ್ಗಿ ಟೈಮ್ ಅಂತಿರುತ್ತೆ ಅಲ್ಲ. ಸೊ ಈ ಸುಗ್ಗಿ ಟೈಮ್ಗೆ ನಾನು ಕಾಯ್ತಾ ಇದ್ದು. ಓಕೆನಾ? ನನಗೆಲ್ಲ ಗದ್ದೆಗಳು ನೀಟಾಗಿ ಕಾಣುತ್ತೆ, ರಾಶಿ ಭತ್ತಗಳು. ನನಗೆ ಕ್ಯಾಪ್ಚರಿಂಗ್ ಟೈಮ್ ಅಂತ ಮಾಡ್ತಾಯಿದ್ದೀನಿ. ಮಾರ್ಚ್ ಮುಗಿದ ತಕ್ಷಣ ಇನ್ನು 2-3 ತಿಂಗಳುಗಳು ಎಕ್ಸಾಮ್, IPL ಅವರೆಲ್ಲ ಮುಗಿಸ್ಕೋಷ್ಟರ ಜನ ನಂದೊಂದು ಪ್ರೀ ಪ್ರೊಡಕ್ಷನ್ ಕೆಲಸ ಮುಗಿಸ್ಕೊಂಡು ಸ್ಟಾರ್ಟ್ ಏನಿದ್ರು. ಇನ್ನು ಅಯೋಗ್ಯ ಸಿನಿಮಾದ ಮೊದಲ ಗೆಲುವು ಅಂತಂದರೆ ಸಿನಿಮಾದ ಸಾಂಗ್ಗಳು ಸೂಪರ್ ಹಿಟ್ ಆಗಿರುವಂಥದ್ದು. ಎಲ್ಲ ಸಾಂಗ್ಗಳು ಅದ್ದೂರಿಯಾದ ಹಿಟ್ಟು. ಸೊ ಅಗೇನ್ ಆ ಕಾಂಬಿನೇಷನ್ ಇದಿಲ್ಲ, ಅರ್ಜುನ್ ಜನ್ಯ ಅವರು, ನೀವು ಮತ್ತು ಚೇತನ್ ಅವ್ರದ್ದು ಕಂಟಿನ್ಯೂ ಆಗುತ್ತಾ? ಈಗ 2 ಸಾಂಗ್ ಅಂತಂದರೆ ಎಷ್ಟು ಸಾಂಗ್ಗಳಿರುತ್ತೆ ಆ್ಯಕ್ಚುಲಾಗಿ? 5 ಸಾಂಗ್ ಇರುತ್ತೆ. ಅಯೋಗ್ಯ 5 ಸಾಂಗ್ ಇತ್ತು, ಇದರಲ್ಲೂ 5 ಸಾಂಗ್ ಇದೆ. ಏನಮ್ಮಿ ಸಾಂಗ್ನ ರೀಮಿಕ್ಸ್ ಆಗುತ್ತೆ. ಇರುತ್ತೆ ಹಾಗಾದ್ರೆ? ಇರುತ್ತೆ, ಅದು ಬೇರೆ ರೀತಿ ಇರುತ್ತೆ ಇಲ್ಲಿ. ಸೊ ಅದನ್ನು ಬೇರೆ ರೀತಿ ಯೋಚನೆ ಮಾಡಿದ್ದೀವಿ ಅದನ್ನು. ಮತ್ತೆ ಏನು ಗೊತ್ತಾ, ನಾವೆಲ್ಲನೂ ಮಾಡಿರ್ತೀವಿ,
ಏನೋ ಒಂದು ಕಡಿಮೆ ಅಂತಾರೆ, ಅವ್ರಿಗೆ ಯಾವಾಗಲೂ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಇನ್ನೇನೇ ನೋಡಿ ನಾನೊಂದು ಲ ಲ ಲ ಲ ಲ ಲ ಲ ಸತಿ ಸರ್ ಇರ್ಬೇಕಾದ್ರೆ ಅದು ಮ್ಯೂಸಿಕಲ್ಲಿ ಹಾಕಿದ್ದೀನಿ, ನಿಮ್ಗೆ ಅದು ಹಮ್ಮಿಂಗೆ ನಿಮಗೆ ಒಂದು ಎನರ್ಜಿ ಕೊಟ್ಬಿಡುತ್ತೆ. ಸೊ ಅದನ್ನು ಸಿನಿಮಾದಲ್ಲಿ ಬಳಸ್ಕೊಂಡು ಹೋಗ್ತಾ ಇದ್ದೀನಿ ಮಧ್ಯದಲ್ಲಿ. ಅದು ಸೀಕ್ವಲ್ ಅಲ್ವಾ, ಆಲ್ವೇಸ್ ಇನ್ನು ಬೇರೆ ಸ್ಟೋರಿ ಅಲ್ವಲ್ಲ ಇದು. ಆ್ಯಂಡ್ ಒಂದು ಟೈಮಲ್ಲಿ ಆ ಸಾಂಗ್ ಮತ್ತೆ ಬೇರೆ ರೀತಿ ಬರುತ್ತೆ. ಅದ್ರ ಜೊತೆ ಇನ್ನೂ ಒಳ್ಳೊಳ್ಳೆ ಸಾಂಗ್ಸ್ಗಳು ಆಗಿದೆ. ಈ 19ನೇ ತಾರೀಕು ಫಸ್ಟ್ ಟೈಮ್ ಶ್ರೀರಾಮ್ ಸರ್ ಮತ್ತು ಶ್ರೇಯಾ ಘೋಷಾಲ್ ಇಬ್ಬರೂ ಫಸ್ಟ್ ಟೈಮ್ ಕಾಂಬೋ ಆಗಿ ಒಂದೇ ಒಂದು ಸ್ಟುಡಿಯೋದಲ್ಲಿ ಲೈವ್ ಮಾಡ್ತಾಯಿದ್ದೀವಿ ಮ್ಯೂಸಿಕ್ನ. ಫಸ್ಟ್ ಮ್ಯೂಸಿಕ್ನ ಲೈವ್ ಮುಗಿಸ್ಕೊಬಿಟ್ಟಿದ್ದೀವಿ ನಾವು, ಆರ್ಕೆಸ್ಟ್ರಾ ಮುಗಿಸ್ಬಿಟ್ಟಿದ್ದೀವಿ. ಓಕೆನಾ, ಈ ಮಧ್ಯದಲ್ಲಿ ನಾವು ಮಾಡಿದ್ದೇ ಉಲ್ಟಾ ಪ್ರೋಸೆಸ್ಸು. ನಾವು ಆಡ್ಬಿಟ್ಟು ಆರ್ಕೆಸ್ಟ್ರಾ ಮಾಡ್ತೀವಿ ಲೈವ್ನ. ಈಗ ಆಲ್ರೆಡಿ ಲೈವ್ ಆರ್ಕೆಸ್ಟ್ರಾ ಮುಗ್ದೋಯ್ತು, ಸೊ ಅದನ್ನ ಇಟ್ಕೊಂಡು ಆಡಿಸ್ತಾ ಇದ್ದೀವಿ. ಸೊ ಅವ್ರು ಕೇಳೋರಿಗೆ ಲೈವ್ ಆರ್ಕೆಸ್ಟ್ರಾ ಇರುತ್ತೆ, ಫೈನಲ್ ಔಟ್ಪುಟ್ ತಗೋತೀವಿ. ಗೆಳೆಯ ಚೇತನ್ ಅವರು ನನಗೆ ಬರೆದಿದ್ದಾರೆ, ಅವನು ಅದೇನೋ ಒಂದು ಲವ್, ಒಂದು ಮುತ್ತುವರ್ಜಿ, ಪೆನ್ ಇಟ್ಟರೆ ಒಂದು ಮ್ಯಾಜಿಕ್ ಆಗುತ್ತೆ. ಅರ್ಜುನ್ ಸರ್ ಅವರು ಟ್ಯೂನ್ ಮಾಡಿದ್ರೆ ಒಂದು ಮ್ಯಾಜಿಕ್ ಆಗುತ್ತೆ. ಅದೇನೋ ಕಾಂಬೋ, ಒಳ್ಳೆ ಮನಸ್ಥಿತಿಗಳು ಸೇರೋದು ಅಂತೀವಲ್ಲ, ಆ ಥರ ಆಗಿದೆ. ಒಂದು ಒಳ್ಳೆ ಸಾಂಗ್ಸ್ಗಳು ಕೈಗೆ ಸಿಕ್ಕಿದೆ. ನನ್ನ ಫೇವ್ರೇಟ್ ಕಾಂಬೋ ಅವತ್ತು ವಿಜಯ್ ಪ್ರಕಾಶ್ ಆ್ಯಂಡ್ ಪಾಲಕ್ ಮುಚ್ಚಲ್ ಆಡಿದರು. ಸೊ ಕಾಂಬೋ ರಿಪೀಟ್ ಮಾಡ್ದೇ ಅಗೇನ್ ಇನ್ನೊಂದು ಹೊಸ ಕಾಂಬೋ ಮಾಡಬೇಕು ಅಂತಲೇ ಅರ್ಜುನ್ ಸರ್ ಯೋಚನೆ ಮಾಡಿ ಶ್ರೇಯಾ ಘೋಷಾಲ್ ಆ್ಯಂಡ್ ಶ್ರೀರಾಮ್ನು ಫಸ್ಟ್ ಟೈಮ್ ಒಂದೇ ನಾನೇ 19ನೇ ತಾರೀಕು ವೆಯ್ಟ್ ಮಾಡ್ತಾಯಿದ್ದೀನಿ ಅದನ್ನು ಲೈವ್ ನೋಡೋಕ್ಕೆ. ಈ ಥರ ನಡೀತಾ ಅಪ್ಡೇಟ್ಸ್. ಇದ್ರ ಜೊತೆಗೆ ಅಯೋಗ್ಯ ಆದ ನಂತರದಲ್ಲೇ ಸೀಕ್ವೆಲ್ ಅನ್ನೋ ಮಾತುಗಳು ಬರ್ತಿದ್ದಾಗಲೇ ಎಷ್ಟೋ ಜನ ಹುಡ್ಕೊ ಬಂದಿದ್ರಂತೆ, ನಾನು ಸಿನಿಮಾ ಮಾಡ್ಕೊಡ್ತೀನಿ, ಬಿಸ್ನೆಸ್ ಈಗಲೇ ಮಾಡ್ಕೊಳ್ಳೋಣ ಅಂತ. ಅಂದರೆ ಬಿಸ್ನೆಸ್ ಆ ಮಟ್ಟಿಗಿತ್ತು ಅಂತ. ಸೊ ಈಗ ಏನಾದ್ರು ಕೇಳ್ಕೊ ಬರ್ತಾ ಇದ್ರ ಅಂತ ಅಂದ್ಬಿಟ್ಟು ಈ ಸಿನಿಮಾ ಅನ್ನೋಸ್ಕೊಂಬದಲೇ ಆಲ್ರೆಡಿ ಟಿ ವಿ ರೈಟ್ಸ್ಗೆ ಈ ಸಿನಿಮಾಗೆ ರೆಡಿ ಇದೆ. ಓಕೆನಾ, ಯಾವ ಚಾನಲ್ ತೊಗೊಂಡಿದ್ದಾರೆ ಅವರೇ ಇದನ್ನು ತಗೊಳ್ಳೋಕ್ಕೆ ಒಂದು ಬಿಗ್ ಅಮೌಂಟ್ಗೆ ರೆಡಿ ಇದ್ದಾರೆ. ಬಿಕಾಸ್ ಆಫ್ ನಿಮ್ಗೆ 11.3 TRP ಇರುವಂಥ ಒಂದು ಈ ಅಯೋಗ್ಯ ಸಾಕಷ್ಟು ನನಗೆ 350ಕ್ಕೆ ಹೆಚ್ಚು ಸಲ ಚಾನಲ್ ಹಾಕಿದ್ದಾರೆ. ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ಸೊ ಅವ್ರ ಜೊತೆ ಬೇರೆ ಬೇರೆ ಚಾನಲ್ಸು ಸುಧಾ ಆಸಕ್ತಿ ತೋರಿಸ್ತಾ ಇದ್ದಾರೆ, ನಾವು ತಗೋತೀವಿ. ಬಟ್ ಏನಂದರೆ ಇಡಿಯಾಗಿ ಸಿನಿಮಾ ನೋಡಲಿ ಅವರು, ಓಕೆನಾ. ಸೊ ನಮ್ಮ ನಿರ್ಮಾಪಕರು ಗಟ್ಟಿಯಾಗಿದ್ದಾರೆ. ಅವರು ಇವತ್ತೇನೇನೋ ಎಲ್ಲೋ ಫೈನಾನ್ಸ್ ಹಾಕೊಂಡು ಸಿನಿಮಾ ಮಾಡಬೇಕು ಅಂತಲ್ಲ, ಅವರೇ ಗಟ್ಟಿಯಾಗಿರೋದ್ರಿಂದ ಸಿನಿಮಾ ಮುಗಿಸೋಣ. ಆಡಿಯೋ ರೇಟ್ಸು ಅದೇ ಆನಂದ್ ಆಡಿಯೋದಿಂದ ಕಾಲ್ ಬಂದಿದೆ ನನಗೆ, ಇವರು ಇದನ್ನು ಕಳಿಸ್ಕೊಟ್ಟಿದ್ದಕ್ಕೆ ಇಲ್ಲ ಮಹೇಶ್ ಸಿಂಗಾಪುರದಿಂದ ಕಾಲ್ ಮಾಡಿದ್ದಾರೆ ನನಗೆ, ಶ್ಯಾಮ್ ಸರ್ ನಂದೇ ಸರ್ ನಿಮ್ಮದೇ ಆನಂದ್ ಆಡಿಯೋ ಅಂದಮೇಲೆ ನಿಮ್ಮದೇ, ಈಗಲೇ ಒಂದು ಬೆಸ್ಟ್ ಪ್ರೈಸ್ ಕೊಡೋಕೆ ರೆಡಿ ಇದ್ದಾರೆ, ಓಕೆನಾ. ಬಟ್ ಬೇಡ ಸರ್, ಏಕೆಂದರೆ ಈ ಒಂದು ಹಸು ಸಾಕಿದ್ದೀವಿ ಅಂದರೆ ಆ ಕೆತ್ತಲು ತುಂಬಿದ ಮೇಲೆ ಹಾಲು 4 ಲೀಟ್ರ್ ಬರ್ಬೋದೇನೋ ಅಂತ ಒಂದು ಜಡ್ಜ್ಮೆಂಟಲ್ಲಿ ಇಲ್ಲ ಮಾರ್ಬೋದು ನಾನು ಹಾಲನ್ನ, ಕರ್ಕೋಗೋರೋ ನೀನು ಅಂತ. ಇನ್ನು ಕೆತ್ತಲು ತುಂಬಿಲ್ವಲ್ಲ, ಕೆತ್ತಲು ತುಂಬಿದ್ಮೇಲೆ ಒಂದು ಜಡ್ಜ್ಮೆಂಟ್ ಬರುತ್ತೆ, ಬಂದಮೇಲೆ ಒಂದು ವ್ಯಾಪಾರ ಮಾಡೋಣ. ಯಾಕೆಂದ್ರೆ ನಿರ್ಮಾಪಕರಿಗೆ ಏನು ಅವಶ್ಯಕತೆ ಇದ್ದಾಗ ತಾನೇ ಮಾರ್ಬಿಡ್ಬೇಕು ಸಾಧ್ಯ. ಸೊ ಎಕ್ಸ್ಪೆಕ್ಟೆಡ್ ಮೂವಿ, ಓಕೆನಾ. ಎಲ್ಲ ಒಂದು ಬೆಸ್ಟ್ ರೇಟಿಗೆ ಚೆನ್ನಾಗಾದಾಗೇ ಅದಾಗದು. ಬಿಸ್ನೆಸ್ ಆಗ್ಬೋದು, OTT ಆಗ್ಬೋದು, ಸಿನಿಮಾ ಥಿಯೇಟ್ರಿಕಲ್ ಬಿಸ್ನೆಸ್ ಆಗ್ಬೋದು, ದಿ ಬೆಸ್ಟಾಗಿ ಮಾಡೋಣ ಇದನ್ನ ಅಂತ ಒಂದು ಅದು ಫರ್ದರ್ ಫಸ್ಟು ಕ್ಯಾಪ್ಚರಿಂಗ್. ಇವಾಗ ಏನಿದ್ರು ಮಾರ್ಚ್ ಎಂಡ್ ತನಕನೂ ಸಿನಿಮಾನ ಸಾಂಗ್ ಶೂಟು ಆ್ಯಂಡ್ ಟಾಕಿ ಪೊಸಿಷನ್ ಶೂಟ್ ಮಾಡೋದು, ಅದ್ರ ಜೊತೆ ಪ್ರಮೋಷನ್. ಇವತ್ತು ಒಂದು ಒಳ್ಳೆ ದಿನ ಇದು, ಇವತ್ತೇ ಸಿನಿಮಾದ ಫೋಟೋಶೂಟ್ ಸ್ಟಾರ್ಟ್ ಮಾಡ್ತಿದ್ದಾರಂತೆ. ಆ ಲುಕ್ಕಲ್ಲಿ ಇರ್ತಾರೆ ಇಬ್ರು ಅಂತ. ಕಲ್ಟ್ ಕುರಿಮರಿ ತರಿಸಿದ್ದೀನಿ, ಅದಕ್ಕೆ ಗಂಟೆ, ಅಲಂಕಾರಗಳು. ನೆಕ್ಸ್ಟು ಬೈಕ್, ಸಿದ್ದೇಗೌಡನ ಬೈಕ್, ರಸ್ಟೆಡ್ ಕಲರ್ ಬೈಕು. ಪಾಪ ಅವನು ಯಾರಿಗೋ ಮಾರಿಬಿಟ್ಟಿದ್ದಾನೆ, ಅವನು ಇನ್ಯಾರಿಗೋ ಮಾರಿದ್ದಾನೆ ಈ 6 ವರ್ಷದಲ್ಲಿ. ನನಗೆ ಅದೇ ಬೇಕು. ಆ ಥರದ್ದು ಏನೋ ನಾನು ಇನ್ನೊಂದು ಪೇಂಟ್ ಹೊಡಿಸ್ಬೋದು, ನನಗೇನೋ ಒಂದು ಲಕ್ ಅದು ಸಿಕ್ಕಿದೆ, ಒಂದು ಮ್ಯಾಜಿಕ್ ಇತ್ತು. ಕೊಂಡ್ಕೊಂಡೇ ಬಿಟ್ಟೆ, 1,20,000 ರೂಪಾಯಿ ಕೊಟ್ಟು ಕೊಂಡ್ಕೊಬಿಟ್ಟೆ. ದಿನಕ್ಕೆ 3,000 ರೂಪಾಯಿ ಬಾಡಿಗೆ ಕೊಡೋ ಬದಲು ಸರ್ ಗೋಡಿಗೋರು ನಮ್ಮ ಲೈಫಲ್ಲಿ ಇರಲಿ ಅದು ಅಂತ ಆ ಬೈಕ್ನ ಕೊಂಡ್ಕೊಬಿಟ್ಟಿದ್ದೀನಿ ಒಂದು 20 ಕೊಟ್ಟು. ಸೊ ಇವತ್ತು ಫೋಟೋಶೂಟ್ಗೆಲ್ಲ ರೆಡಿ ಮಾಡಿಸಿ ಅದನ್ನು ನೀಟಾಗಿ ಒಂದು ಕಿಕ್ಕಲ್ಲಿ ಸ್ಟಾರ್ಟ್ ಆಗಬೇಕು. ಅವಾಗ ಕಿಕ್ ಸ್ಟಾರ್ಟ್ ಆಗ್ತಿಲ್ಲ, ತಳ್ಳಿ ಸ್ಟಾರ್ಟ್ ಮಾಡಬೇಕಾಯ್ತು. ಈ 1 ವಾರದಿಂದ ಅದನ್ನು ತಗೊಂಡು ರೆಸ್ಟ್ ಅದು ಮಾಡಿ ಒಂದು ಲೈವಾಗಿ ಶೂಟ್ ಮಾಡ್ತಾಯಿದ್ದೀನಿ ಅವರಿಬ್ಬರನ್ನ ಮತ್ತೆ ತೋರ್ಸೋಕೆ. ಈಗ ಏನೇನೋ ಕಾಸ್ಟ್ಯೂಮ್ಗಳು ಹಾಕ್ಬಿಟ್ಟು ನಾನು ಮಾಡಿಸ್ತಾ ಇಲ್ಲ, ಆ್ಯಸ್ ಇಟ್ ಈಸ್. ಒಂದು ಸ್ಯಾರಿ, ಗ್ರೀನ್ ಸ್ಯಾರಿ, ಒಂದು ಟೊಮೊಟೊ ಕಲರ್, ರೆಡ್ ಇದು ಸಿಲ್ವರ್, ಬ್ಲೂ ಶರ್ಟ್ಸ್, ನಮ್ಮ ಹಳ್ಳಿ ಪ್ರಾಪರ್ಟಿಗಳ ಮಧ್ಯದಲ್ಲಿ ಫೋಟೋಶೂಟ್ ನಡೆಯುತ್ತೆ.